ಓಂ ಶಾಂತಿ. ಬ್ರಹ್ಮ ಬಾಬಾವರ ಅದ್ಭುತ ಜೀವನ ಚರಿತ್ರೆ 23ನೇ ಭಾಗ. ಸಿಂಧ್ ಹೈದರಾಬಾದ್ನಲ್ಲಿ ಬಾಬಾವ್ರದ್ದು ಜ್ಞಾನದ ಪ್ರಭಾವ ಹೆಚ್ಚಾದಾಗ ಸಮಸ್ಯೆಗಳು ಪ್ರಾರಂಭ ಆಗ್ತವೆ. ಅದರಲ್ಲಿ ವಿಶೇಷವಾಗಿ ಇವತ್ತಿನ ವಿಷಯ ಬಹಳ ಅರ್ಥಪೂರ್ಣದ. ಯಾಕಂದ್ರೆ ಪರಿಸ್ಥಿತಿ ಎಷ್ಟೇ ಪ್ರಬಲ ಇದ್ದರೂ ಸುದಕ್ಕೆ ಬಾಬೋರ ಮ್ಯಾಲೆ ಯಾರ ನಿಶ್ಚಯ ಇರ್ತದ ಅವ್ರು ವಿಜಯ ಆಗ್ತಾರಂತ ಇದು ಇವತ್ತು ಅರ್ಥ ಆಗ್ತದೆ. ವಾಸ್ತವಿಕವಾಗಿ ಒಂದು ವಿಶೇಷವಾದ ಮಾತು ಇಲ್ಲಿ ನಡೀತಂತ ಹೇಳ್ತಾರೆ ಬಾಬೋರು. ಅನೇಕ ಮಹಿಳೆಯರಿಗೆ ಅವರ ಪತಿ ಬಹಳ ಹೊಡೆದು ಪೆಟ್ಟಾಗಿ ರಕ್ತ ಬರುತ್ತಿತ್ತು. ಅಂದ್ರೆ ಎಷ್ಟು ದೃಢವಾಯಿತು, ಎಷ್ಟು ಪ್ರಬಲ ಆಯಿತು ಅಂದ್ರೆ ಮನೆಯಲ್ಲಿ ಅವರ ಪತ್ನಿಗಳಿಗೆ ಈ ಮಾರ್ಗಕ್ಕೆ ಹೋಗಬೇಡ ಅಂಥೇಳಿ ಹೊಡೆದು ರಕ್ತ ಬರೋ ತನಕ ಹೊಡೆದರು. ಅವರು ಮಹಿಳೆಯರ ಒಡವೆಗಳನ್ನು ಮತ್ತು ಅವರಲ್ಲಿರುವಂಥ ವಸ್ತ್ರಗಳನ್ನು ಸಂಪತ್ತನ್ನು ಕಸಿದುಕೊಂಡು ಹೊರಗೆ ಹಾಕಿಬಿಟ್ಟು ಮನೆಯಿಂದ. ವಿಚಾರ ಮಾಡಿ, ಮಹಾಯಜ್ಞ ಪರಮಾತ್ಮನ ಪ್ರಾರಂಭ ಆಗಿದಾಗ ಎಷ್ಟು ಸಮಸ್ಯೆ ಬಂದಿದ್ದಾವೆ. ಆ ಮಾತೆಯರು ಮರುದಿನ ಓಮ ಮಂಡಳಿಗೆ ಸತ್ಸಂಗಕ್ಕೆ ಬಂದರು. ಯಾರ್ಯಾರಿಗೆ ಹೊರಗೆ ಹಾಕಿದ್ರಲ್ಲ ಅಕ್ಕಂದರಿಗೆ ತಮ್ಮ ಕಥೆಯನ್ನು ಹೇಳಿದರು. ಇಲ್ಲಿ ಓಂ ಮಂಡಳಿಯಲ್ಲಿ 2 ಪಾರ್ಟಿ ಇದ್ದು. ಓಂ ಮಂಡಳಿಯಲ್ಲಿ ಒಬ್ಬರು ಪರಿವಾರ ಸಹಿತ ಬಾಬೋರ ಮಕ್ಕಳಾದರೂ ಅವ್ರಿಗೆ ಸಮಸ್ಯೆ ಇರಲಿಲ್ಲ. ಯಾವ ಪರಿವಾರದಲ್ಲಿ ಜ್ಞಾನಕ್ಕೆ ಬರ್ತಿದ್ದಿಲ್ಲ ಪತಿಗಳು, ಅವ್ರಿಗೆ ಸಮಸ್ಯೆ ಆಯಿತು. ಆ ಕಥೆಯನ್ನು ಅವರೆಲ್ಲ ತಮ್ಮ ಕಥೆಯನ್ನು ಹೇಳ್ಕೊಂಡ್ರು. ಅವ್ರ ಮೇಗಾಗಿದ್ದ ಒಂದು ಗುರುತುಗಳನ್ನು ಹೊಡೆದಿದ್ದ ಅದನ್ನು ಸಹ ತೋರಿಸಿದರು. ಅಬಲೆಯರಿಗೆ ಇಷ್ಟು ತೊಂದರೆ ಕೊಟ್ಟರು, ಒಡವೆಗಳನ್ನು ಕಸ್ಕೊಂಡ್ರು. ಆ ದೃಶ್ಯ ಅವರ ಮನಸ್ಸಿನ ಮೇಲೆ ಬಹಳ ಆಳವಾದ ಪರಿಣಾಮ ಬೀರಿತು. ಯಾರಿಗೆ ಹೊಡೆದ್ರು ಅವ್ರ ಮಾತನ್ನು ನೋಡಿ ಉಳ್ಕಿದವ್ರಿಗೆ ಬಹಳ ಪ್ರಭಾವ ಆಯಿತು. ಅವರು ಯೋಚನೆ ಮಾಡಿದರು, ಏನು ಈ ಸಮಾಜದ ಸ್ತ್ರೀಯರಿಗೆ ಇಷ್ಟೇ ಗೌರವವೇ ಅಂತ ಕೇಳಿದ್ರಲ್ಲಿ. ಸಮಾಜದಲ್ಲಿ ಜನರು ದೇವಿಗಳನ್ನು ಪೂಜೆ ಮಾಡ್ತಾರೆ, ಮನೆಯಲ್ಲಿ ಪತ್ನಿಯರನ್ನು ಆಳಾಗಿ ನೋಡ್ಕೋತಾರೆ. ಇದೇ ಕಲಿಯುಗದ ಒಂದು ವಿರುದ್ಧವಾದ ಮಾತುಗಳು. ಯಾರನ್ನು ಧರ್ಮಪತ್ನಿ ಅಂತ ಹೆಸರು ಹೇಳ್ತಾರೆ, ಇವರು ನಮ್ಮ ಧರ್ಮಪತ್ನಿ ಅಂತ ಪರಿಚಯ ಮಾಡಿಕೊಡ್ತಾರೆ. ಆದರೆ ಅವ್ರಿಗೆ ಮನೆಯಲ್ಲಿ ಅವ್ರನ್ನ ಹೆಂಗೆ ಮಾಡ್ತಾರೆ ಅಂದ್ರೆ ಲೇಬರ್ ಆಗಿ ವರ್ತನೆ ಮಾಡ್ತಾ ಜೊತೆ. ಯಾರು ಧರ್ಮದ ಮಾರ್ಗದಲ್ಲಿ ನಡೆಯುತ್ತಾರೋ ಹಾಗೂ ತಮ್ಮ ಮತದ ಅನುಸಾರವಾಗಿ ಸಾಧನೆ ಮಾಡುತ್ತಾರೋ ಅವರಿಗೆ ದಂಡನೆ ಸಿಗುತ್ತಿತ್ತು. ಅವರನ್ನು ಅರ್ಧಾಂಗಿನಿ ಎಂದು ಹೇಳಲಾಗುತ್ತಿತ್ತು. ಅವ್ರಿಗೆ ಮತ್ತೇನು ಅರ್ಧ ಅಂಗಿನಿ ಅಂದ್ರೆ ಎಲ್ಲರಲ್ಲಿ ಅರ್ಧ ಭಾಗ. ಆದರೆ ವ್ಯಾವಹಾರಿಕ ಜೀವನದಲ್ಲಿ ಅವರನ್ನು ಒಂದು ಪಶುವಿನ ಹಾಗೆ ತುಂಬ ಕೆಟ್ಟ ರೀತಿಯಲ್ಲಿ ನೋಡುತ್ತಿದ್ದರು. ನೋಡಿ, ಒಂದು ಕಡೆ ಹೇಳೋದು ಧರ್ಮಪತ್ನಿ, ಇನ್ನೊಂದು ಕಡೆ ಹೇಳೋದು ಅವ್ರನ್ನ ಪಶುವಿತರ ಹಾಗೆ ನೋಡ್ಕೋತಿದ್ರು. ಕೊನೆಗೆ ಈ ವೃತ್ತಾಂತದಿಂದ ಮಾತೆಯರ ಮನಸ್ಸು ಮುರಿದು ಹೋಯಿತು. ಬಹಳ ಕೆಟ್ಟ ಅನ್ನಿಸ್ತವ್ರಿಗೆ ಇದೆಲ್ಲ ನೋಡ್ಕೊಂಡ್ಬಿಟ್ಟು. ಹಾಗೂ ಕನ್ಯೆಯರು ತಾವು ಮದುವೆ ಮಾಡಿಕೊಳ್ಳೋ ಪರಿಣಾಮ ಸ್ವರೂಪ ಈ ಕಥೆಯನ್ನೆಂದು ಯೋಚನೆ ಮಾಡಿದರು. ನೋಡಿ, ಕನ್ಯೆಯರಿದ್ರಲ್ಲ, ಮಾತೆಯರಿಗೆ ಆಗಿದ್ದ ವ್ಯವಹಾರಗಳನ್ನು ನೋಡಿ ಅವರಿಗೆ ಮನಸ್ಸಿನ ಪರಿಣಾಮ ಬಹಳ ಬೀರಿತ್ತು. ಅವರೇನು ಮಾಡಿದರು, ನಮಗೆ ಮದುವೆಯನ್ನು ಬೇಡ, ನಾವು ಈ ರೀತಿ ಕಾಮಿ ಕ್ರೋಧಿ ಹಾಗೂ ವಿಕಾರಗಳಿಂದ ಮದುವೆ ಮಾಡಿಕೊಳ್ಳುವುದು ಎಂದೂ ಬೇಡ ಅಂಥೇಳಿ ಅವರು ದೃಢ ಸಂಕಲ್ಪ ಮಾಡಿದ್ರು. ಕುಮಾರಿಯರಿಗೆ ಅದನ್ನು ನೋಡಿ ಪ್ರೇರಣೆ ಬಂತು. ಯೋಚಿಸುವ ಮಾತೇನೆಂದ್ರೆ ಏನು ವಿಚಾರ ಮಾಡಬೇಕಪ್ಪ ಇಲ್ಲಂದ್ರೆ, ಮಾತೆಯರು ಕನ್ಯೆಯರು ತಮ್ಮ ಮತ ಜಾತಿ ತಿರಸ್ಕಾರ ಹಾಗೂ ಅವರ ಮೇಲಿನ ಅತ್ಯಾಚಾರ ನೋಡಿದಾಗ ಅವರು ಸ್ವಯಂ ತಮ್ಮ ಮನಸ್ಸನ್ನು ಪವಿತ್ರವಾಗಿ ನಿಶ್ಚಯ ಮಾಡಿಕೊಂಡರು. ಈ ಸಮಾಜದಿಂದ ಹೊರಗೆ ಹಾಕಿ ಅತ್ಯಾಚಾರ ನೋಡಿ ಈ ವಿಷಯದಲ್ಲಿ ಬಾಬಾ ಏನು ಮಾಡಲು ಸಾಧ್ಯವಿತ್ತು? ಬಾಬಾವ್ರು ಇದರಲ್ಲಿ ಏನು ಮಾಡ್ಲಿಕ್ಕಾಗ್ತದೆ? ಬಾಬಾವರಂತೂ ಗೀತೆ ಮಹಾವಾಕ್ಯವನ್ನು ತಿಳಿಸುತ್ತಾರೆ. ಬಾಬಾವರು ಗೀತೆಯ ಮಹಾವಾಕ್ಯವನ್ನು, ಏ ಮಕ್ಕಳೇ, ಕಾಮವು ಜ್ಞಾನವಂತ ಮನುಷ್ಯನ ಮಹಾಶತ್ರು. ಬಾಬಾವ್ರು ಇಷ್ಟೇ ಹೇಳ್ತಿದ್ರು. ಇಲ್ಲಿ ಪರಮಾತ್ಮನಾಯಿತು, ಬ್ರಹ್ಮವ ಆಯಿತು. ಇಲ್ಲಿ ಕಾಮ ಮಹಾಶತ್ರು ಅಂತ ಹೇಳಿದ್ರೆ ಬಾಬಾವರು, ಕಾಮ ಕ್ರೋಧ ಅಥವಾ ಮೋಹ ನರಕದ ದ್ವಾರವಾಗಿದೆ. ಈ ಮಹಾವಾಕ್ಯವನ್ನು ಕೇಳಿ ಕಾಮ ವಿಕಾರವು ಬಿಡುವ ನಿರ್ಣಯವಂತೂ ಮಾತೆಯರು ಸ್ವಯಂ ತಮ್ಮ ಇಚ್ಛೆಯಿಂದಲೇ ಮಾಡಿದರು. ಇಲ್ಲಿ ಬಾಬಾವ್ರು ಏನು ಮಾಡ್ಲಿಕ್ಕಾಗೋದಿಲ್ಲ, ತಮ್ಮ ಧಾರಣೆಯ ಪ್ರಕಾರವಾಗಿ ನಾವು ಚೇಂಜ್ ಆಗಬೇಕು. ಭಗವದ್ಗೀತೆಯಲ್ಲಿ ಸಹ ಇದೆ,
ಇದು ಕಾಮವಿಕಾರ ನಿಮ್ಮ ನರಕದ ದ್ವಾರ ಅಂತ ಹೇಳಿ. ಒಂದು ವೇಳೆ ಬಾಬಾ ಹೇಳಿದರೂ ಸಹ ಮಾತೆಯರು ಕಾಮಕ್ರೋಧವನ್ನು ಅದನ್ನು ಬಿಟ್ಟುಕೊಟ್ಟು, ಆದರೆ ಜನರು ಅವರ ಭಾವನೆಯನ್ನು ತಿಳಿಯದೆ ಅವರ ಮೇಲೆ ಬಹಳ ಅತ್ಯಾಚಾರ ಮಾಡುತ್ತಿದ್ದರು. ಜನರಿಗೆ ಅರ್ಥ ಆಗ್ತಾ ಇದ್ದಿಲ್ಲ, ಅವ್ರಿಗೆ ಅನ್ನಿಸ್ತಿದ್ದು ಇವರೇ ಹೇಳ್ತಾರಂತ ಅವ್ರಿಗೆ ಅನ್ನಿಸ್ತಿತ್ತು. ಇಲ್ಲಿ ಶಿವ ಬಾಬಾ ಹೇಳ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದ್ದಿಲ್ಲ. ಮುಂದೆ ಹೇಳ್ತಾರೆ, ಆ ಪತ್ನಿಯರೇನಿದ್ರಲ್ಲ, ಕಾಮುತರ ಪತ್ನಿಯರು ಜೊತೆ ಅವರ ಮಾತಾ ಪಿತಾ ಹಾಗೂ ವಯಸ್ಸಾದವರು ಸಹ ಧರ್ಮದ ಮರ್ಯಾದೆಯನ್ನು ಬಿಟ್ಟು ಪತಿಯೊಂದಿಗೆ ಮಾತೆಯರು ವಾಸನಾ ಭೋಗ ಮಾಡಲೆಂದು ಆಗ್ರಹ ಮಾಡಿದರು. ಅಂದರೆ ಕೆಲವೊಂದು ಜನ ಹೇಳಿದ್ರು, ನೀವು ಮಾಡಂತ ಹೇಳಿಬಿಟ್ರು ಅವ್ರಿಗೆ. ಅಂದರೆ ಅವರು ತಮ್ಮ ತಂದೆ ತಾಯಿನೂ ಸಹ ಹೇಳಿದ್ರು, ನೋಡಪ್ಪ ಹಿಂಗೆ ಮಾಡಬೇಡ, ಅವ್ರ ಪತಿ ಹೆಂಗೆ ಹೇಳ್ತಾನೆ ಹಂಗೆ ಕೇಳಂತ ಹೇಳಿದರು. ಆದರೆ ಇಷ್ಟೆಲ್ಲ ನೋಡಿದ್ರು ಸುದಕ್ಕೆ ಒಂದು ಕಮಿಟಿಯನ್ನು ಮಾಡಿಬಿಟ್ರು. ಇದೆಲ್ಲ ನೋಡಿದ ತಕ್ಷಣ ಅಲ್ಲಿ ಏನು ವಿರುದ್ಧ ಇದ್ರಲ್ಲ ಅವ್ರಿಗೆ ಕಮಿಟಿ ಮಾಡಿದರು, ಅಥವಾ ಪಂಚಾಯತಿಯನ್ನು ಕರೆದುಕೊಂಡು ಬಾಬಾವ್ರ ಹತ್ತಿರ ಬಂದರು. ಒಂದು ಹಿಂಗೆ ಸ್ವಲ್ಪ ಜನ ಅಲ್ಲಿ ಸಮಾಜದ ಮುಖಂಡರು ಏನಿರ್ತಾರಲ್ಲ ಅವರು ಬ್ರಹ್ಮ ಬಾಬಾವರು ದಾದಾ ಲೇಖರಾಜ್ ಹತ್ರ ಬಂದರು. ಅವರು ದಾದಾ ಅವರ ಮುಂದೆ 3 ಮಾತೆಯರ ಸಮಸ್ಯೆನಿಟ್ಟರು. 3 ಜನ ಮಾತೆಯರ ಮಾತುಗಳನ್ನು ತೊಗೊಂಬಂದರು. ಏನು ಸಮಸ್ಯೆ ಇತ್ತು? ಅವರು ತಮ್ಮ ಪತಿಗಳ ವಿಷಯದ ಭೋಗಕ್ಕೆ ತಿರಸ್ಕಾರ ಮಾಡುತ್ತಿದ್ದರು. ಅವರು ಪತಿಯ ಚೆನ್ನಾಗಿ ಮದ್ಯಪಾನ ಮಾಡುವವರು ಹಾಗೂ ಮಾಂಸವನ್ನು ತಿನ್ನುವರಾಗಿದ್ದರು. ವಿದೇಶದಿಂದ ಬಂದಿದ್ದರು. ವಿಷಯ ಭೋಗದ ಪ್ರಸ್ತಾವ ಪತ್ನಿಯರಿಂದ ಅಸ್ವೀಕಾರವಾದ ಕಾರಣ ಅವರು ಈ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದರು. ಅದಕ್ಕೆ ಅವ್ರೇನು ಹೇಳಿದರು, ಒಂದು ವಿದೇಶಿಯಿಂದ ಬಂದಿದ್ದರು, ಅವ್ರದ್ದು ಆಹಾರ ಪದ್ಧತಿ ಎಲ್ಲ ಕೆಟ್ಟಿತ್ತು, ನಾನ್ ವೆಜ್ಜು, ಮಾಂಸವನ್ನು ತಿಂತಿದ್ರು, ಚೆನ್ನಾಗಿ ಮದ್ಯಪಾನವನ್ನು ಮಾಡ್ತಿದ್ರು. ಆ 3 ಜನರ ಮಾತೆಯರದು ಪರಿಸ್ಥಿತಿ ಏನಿತ್ತಂದ್ರೆ, ಆ ಸಮಾಜದವ್ರು ಏನು ಹೇಳಿದ್ರು ಬಾಬಾ ಅವ್ರಿಗೆ, ಇವರಿಗೆ ಹೇಳ್ರಿ, ನೀವು ಬ್ರಹ್ಮ ಬಾಬಾ ಅವ್ರಿಗೆ ಹೇಳ್ರಿ, ಮಾತೆಯರಿಗೆ ನೀವು ಅವ್ರಿಗೆ ಸಹಯೋಗ ಕೊಡ್ರಿ ವಿಕಾರಕ್ಕಂತ ಹೇಳಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದರು. ಸಿಂಧ್ನಲ್ಲಿ ಆ ಅತ್ಯಾಚಾರದ ಬಗ್ಗೆ ತುಂಬ ಚರ್ಚೆ ನಡೀತು. ಇದ್ರ ಬಗ್ಗೆ ಸಿಂಧ್ ಹೈದರಾಬಾದ್ ಏನಂತಾರಲ್ಲ, ಸಿಂಧು ಮತ್ತು ಹೈದರಾಬಾದಲ್ಲಿ ಇದರದ್ದು ಆ ಊರಲ್ಲಿ ಪೂರ ಚರ್ಚೆ ಆಯಿತು. ಹಿಂಗಾಗಿದೆ ಅಂಥೇಳಿ. ಒಬ್ಬ ಪತಿ ನ್ಯಾಯಾಲಯದಲ್ಲಿ ಮೊಕದ್ದಮನ್ನು ಸಹ ಹೂಡಿದರು. ಒಬ್ಬ ಪತಿ ಹೋಗಿ ತನ್ನ ಪತ್ನಿ ಬಗ್ಗೆ ಕಂಪ್ಲೇಂಟ್ ಮಾಡಿದರು ಕೋರ್ಟ್ನಲ್ಲಿ ಹೋಗಿ. ಆ ಮಾತನ್ನು ತೆಗೆದುಕೊಂಡು ಪಂಚಾಯಿತಿ ಜನರು ಹೇಳಿದರು, ದಾದಾ ತಾವು ಅವರಿಗೆ ತಮ್ಮ ಪತ್ನಿಯೊಂದಿಗೆ ವಿಷಯ ಭೋಗ ಮಾಡಲು ಹೇಳಿ ಎಂದರು. ಆ ಸಮಾಜದವ್ರು ಏನು ಹೇಳಿದ್ರು, ದಾದಾ ಲೇಖರಾಜಿಗೆ ಏನು ಹೇಳಿದ್ರು, ಬ್ರಹ್ಮ ಅವ್ರಿಗೆ ಏನು ಹೇಳಿದ್ರು, ನೀವು ಹೇಳ್ರಿ ಅವರಿಗೆ ಮಾತೆಯರಿಗೆ ಏನಂಥೇಳಿ ಅದನ್ನು ಭೋಗಕ್ಕೆ ಸಹಯೋಗ ಕೊಡ್ರಿ ಅಂಥೇಳಿ ವಿಕಾರಕ್ಕೆ. ಆದರೆ ಬಾಬಾವ್ರು ಹೇಳಿದರು, ನಾನಂತೂ ಜ್ಞಾನಾಮೃತವನ್ನು ಸೇವಿಸುವ ಸೇವೆಯನ್ನು ಮಾಡುತ್ತಿದ್ದೇನು. ಹೇಳಿದ್ರು, ನಾ ಮಾತ್ರ ಜ್ಞಾನ ಕೊಡಿಸುವಂಥ ಸೇವೆ ಮಾಡ್ತಿದ್ದೀನಪ್ಪ. ನಾನು ಇವರಿಗೆ ವಿಷಯ ವಿಕಾರದಲ್ಲಿ ಮುಳುಗಲೆಂದು ಹೇಗೆ ಹೇಳಲು ಸಾಧ್ಯ? ನಾನೇ ಬಿಟ್ಟೀನಿ ಅಂದ್ರೆ ಅವ್ರಿಗೆ ಹೆಂಗೆ ಹೇಳೋಕ್ಕೆ ಸಾಧ್ಯದ? ಈ ಸತ್ಸಂಗಕ್ಕೆ ಏನು ಬರ್ತಾರಲ್ಲ ಅವರು, ಅವ್ರ ಇಚ್ಛೆ ಅದ, ಬರಲೇಬೇಕಾದ್ರೆ ಬಿಡಲಿ. ಬಟ್ ನಾ ಅವ್ರಿಗೆ ಆದರೆ ಯಾವ ಕಾಮ ವಿಕಾರವನ್ನು ಕುರಿತು ಗೀತೆಯಲ್ಲಿ ನರಕದ ದ್ವಾರ, ಭಗವದ್ಗೀತೆಯಲ್ಲಿ ಎಲ್ಲರೂ ಓದ್ತಾರೆ, ಕಾಮವಿಕಾರ ನರಕದ ದ್ವಾರ ಅಂಥೇಳಿ ಎಂದು ಗಾಯನವೂ ಇದೆ. ಆ ವಿಕಾರಕ್ಕಾಗಿ ನಾನು ಹೇಗೆ ಯೋಚನೆ ಮಾಡಲಿ? ನಾ ಹೆಂಗೆ ಹೇಳಿ? ಅನುಮತಿ ಅಥವಾ ಆಜ್ಞೆಯನ್ನು ಕೊಡಲು ಸಾಧ್ಯ? ನಾ ಹೆಂಗೆ ಸಾಧ್ಯದ? ಬಾಬಾ ಅವರು ಅವರಿಗೆ ಇದನ್ನು ಸಹ ಹೇಳಿದರು, ನನ್ನ ಲೌಕಿಕ ಪುತ್ರಿಯೂ ಸಹ ಬ್ರಹ್ಮಚರ್ಯದ ವ್ರತವನ್ನು ಪಾಲನೆ ಮಾಡುತ್ತಾರೆ. ಅದಕ್ಕೆ ಅವರೇನು ಹೇಳಿದ್ರು, ನನ್ನ ಮಗಳು ಸಹ ಅದಾರ. ಯಾರು? ನಿರ್ಮಲ್ ಶಾಂತಮಣ್ಣದಾದಿ ಅಂತಿದ್ರಲ್ಲ, ಅವರೂ ಸಹ ಬ್ರಹ್ಮಚರ್ಯದಾರ. ನಾನು ಅವ್ರಿಗೆ ಮತ್ತೊಬ್ರಿಗೆ ಹೆಂಗೆ ಹೇಳಿ? ನಾನು ಸ್ವಯಂ ಆಶ್ಚರ್ಯಚಕಿತನಾಗಿದ್ದೇನೆ. ನನಗೇ ಅರ್ಥ ಆಗ್ತಾ ಇಲ್ಲ ಇದು ಹೆಂಗೆ ಆಗ್ತಿದೆ ಅಂಥೇಳಿ. ಬ್ರಹ್ಮಚರ್ಯದ ಆಜ್ಞೆಯನ್ನು ಇವರಿಗೆ ಹಾಗೂ ನನಗೆ ಯಾರು ಕೊಡುತ್ತಾರೋ? ಅಂದ್ರೆ ಇಲ್ಲಿ ಶಿವಬಾಬವರು ಕೊಡ್ತಾ ಇದ್ದರು. ನನಗೆ ಗೊತ್ತಾಗ್ತಾ ಇಲ್ಲ, ಇವ್ರಿಗೆ ನಾ ಹೆಂಗೆ ಹೇಳಲಿ ಅಂತ ಹೇಳಿ ಬಾಬಾವ್ರು. ಅಂದರೆ ಪರಮಾತ್ಮ ಪ್ರವೇಶ ಮಾಡಿ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದರು. ಇವರು ದೊಡ್ಡವರು ಮಾತನ್ನು ಕೇಳಬೇಕು, ಇವರು ಮನೆಯಲ್ಲಿ ಮಾತು ಕೇಳಬೇಕು. ಆದರೆ ಇವರಿಗೇಕೆ ಒಪ್ಪುತ್ತಿಲ್ಲ? ಇವ್ರು ಯಾಕೆ ಒಪ್ತಿಲ್ಲ ಅಂದರೆ ಅವರಿಗೆ ಸ್ವಲ್ಪ ಸಮಾಧಾನ ಆಗಲಂತೆ ಬ್ರಹ್ಮಬಾಬು ಈ ಮಾತು ಹೇಳ್ತಿದ್ರು ಅವರಿಗೆ. ಇವರು ಸಹ ಪರಮಪಿತ ಆಜ್ಞೆಯ ಕಾರಣ ವಶವಾಗಿದ್ದಾರೆ. ಅಂದ್ರೆ ಇಲ್ಲಿ ಪರಮಾತ್ಮನ ಹೇಳ್ತಿದ್ದಾರೆ. ಅದಕ್ಕೆ ಕಾರಣವಾಗಿ ಹಾಗೂ ನಾನು ಸಹ ಬಾಬಾ ಇವರನ್ನು ಸಹ ಹೇಳಿದೆನು. ನಾನು ಹೇಳಿದೆ ಬಾಬಾಗ,
ನಾನಂತೂ ಆತ್ಮಗಳ ಬಗ್ಗೆ ಸೇವಕನಾಗಿದ್ದೇನೆ. ಯಾರಪ್ಪ ಅಂದ್ರೆ ನಾನು ಬ್ರಹ್ಮಬಾಬಾ ಇಲ್ಲಿ ಏನು ಹೇಳ್ತಾರಂದ್ರೆ, ನಾನು ಸೇವಕನಾಗಿದ್ದೇನೆ. ಯಾರ್ದು ಸೇವಕನಾಗಿದ್ದೇನೆ? ಈ ಓಂ ಮಂಡಳಿ ಸೇವಕನಾಗಿದ್ದೇನೆ. ನನ್ನನ್ನು ಪ್ರಭು ಇವರ ಸೇವೆಗಾಗಿ ನಿಮಿತ್ತಿ ಮಾಡಿದ್ದಾರೆ. ಬ್ರಹ್ಮಬಾಬಾವ್ರ ಈ ಮಾತನ್ನು ದಾದಾ ಲೇಖರಾಜ್ ಅವರು ಹೇಳ್ತಿದ್ದಾರೆ. ನಾನು ಸೇವಕನಾಗಿದ್ದೇನೆ, ನಾನಿವರ ಸೇವಕನಾಗಿದ್ದೇನೆ. ಇವರಿಗೆ ಹೇಗೆ ಆಜ್ಞೆ ಮಾಡಲು ಸಾಧ್ಯ? ಯಾರು ಸೇವೆ ಮಾಡ್ತಾರೆ, ಸೇವಕರು ಇರ್ತಾರಲ್ಲ, ಅವ್ರು ಹೆಂಗೆ ಮಾಲೀಕರಿಗೆ ಆಜ್ಞೆ ಮಾಡ್ಲಿಕ್ಕಾಗ್ತದೆ? ನೋಡಿ, ಇವರು ಯಾರೂ ಸಹ ನನ್ನ ಆಜ್ಞೆ ಮೇಲಿಲ್ಲ. ಇವ್ರು ಯಾರೂ ನನ್ನ ಮಾತು ಕೇಳಂಗಿಲ್ಲ. ಇವರು ಅದನ್ನ ಹೇಳ್ತಾ ಇಲ್ಲ ಅವರಿಗೆ. ಅವರ ಬದಲು ಯಾರು ಇವರಿಗೆ ಆಜ್ಞೆಯನ್ನು ಕೊಡುತ್ತಾರೋ ಅವರೇ ನನ್ನನ್ನು ಸಹ ತಮ್ಮ ಆಜ್ಞೆ ಮೇಲೆ ನಡೆಸುತ್ತಾರೆ. ಅಂದರೆ ಪರಮಾತ್ಮ ಇಲ್ಲಿ ಸೂಕ್ಷ್ಮವಾಗಿ ಕಾರ್ಯ ಮಾಡ್ತಿದ್ದಾರೆ. ಆದರೆ ಬ್ರಹ್ಮಬಾಬಾ ಅವ್ರು ಏನು ಹೇಳ್ತಾರೆ, ನನಗೂ ಗುರ್ತಿಲ್ಲ ಇದನ್ನು ಯಾರು ಮಾಡಿಸಿದಾರೆ. ನಾನು ಇಲ್ಲಿ ಸೇವಕನಾಗಿದ್ದೇನೆ, ನಾನು ಸೇವೆ ಮಾಡ್ತಾ ಇದ್ದೇನೆ. ಸೇವಕರು ಮಾಲೀಕರಿಗೆ ಹೆಂಗೆ ಹೇಳೋಕ್ಕಾಗ್ತದೆ? ಆಜ್ಞೆಯನ್ನು ಕೊಡುವವರು ಬೇರೆಯವರಾಗಿದ್ದಾರೆ. ಯಾರೋ ಬೇರೆ ಇದನ್ನು ಶಿವಬಾಬಾ ಕೊಡ್ತಿದ್ದಾರೆ. ನಾನಂತೂ ಸ್ವಯಂ ಆಜ್ಞೆಯ ಪಾಲನೆ ಮಾಡುವನಾಗಿದ್ದೇನೆ. ನಾನು ಮತ್ತೊಬ್ಬರ ಆಜ್ಞೆ ಪಾಲನೆ ಮಾಡಲಾಗ್ತೇನೆ. ವಿಷಯವನ್ನು ಈ ದಿನಗಳಲ್ಲಿ ಒಂದು ಗೀತೆ ಮಾಡಲಾಗಿತ್ತು. ಅವರು ಒಂದು ಹಾಡ ಮಾಡ್ಕೊಂಡ್ಬಿಟ್ರಂತ ಅದ್ರ ಬಗ್ಗೆ. ಮೊದಲನೇ ವಾಕ್ಯ ಹೀಗಿತ್ತು, ಅದ್ರ ಬಗ್ಗೆ ಏನಿತ್ತು? ಸೇವಕ ಅವರಿದ್ದರು ಓಂ ಮಂಡಳಿಯಲ್ಲಿ ಸೇವಕ ಕಾರಣಕ್ಕಾಗಿ. ಅಂದರೆ ಈ ಹಾಡದ ಒಂದು ಲೈನ್ ಹೇಳ್ತಾಯಿದ್ರು, ನಾನು ಓಂ ಮಂಡಳಿ ಸೇವಕನಾಗಿದ್ದೇನೆ. ಇದರ ಭಾವಾರ್ಥ ಏನೆಂದರೆ, ನಾನೊಬ್ಬ ಸೇವಕ ಆಗಿದ್ದೇನೆ, ಓಂ ಮಂಡಳಿಯಲ್ಲಿ ಸೇವೆ ಮಾಡಲು ಬಂದಿದ್ದೇನೆ ಅಂತ ಒಂದು ಹಾಡ ಹಾಡಿದರು. ಬಾಬಾ ಅವರು ಹೇಳಿದರು, ಇದಂತೂ ತಮ್ಮ ತಮ್ಮ ಮನೆಯ ವ್ಯಕ್ತಿತ್ವ ವಿಷಯವಾಗಿದೆ. ಇವರು ಬ್ರಹ್ಮಬಾಬಾ ಅವ್ರು ಏನು ಹೇಳಿದ್ರು ಅವ್ರಿಗೆಲ್ಲ ಬಂದವ್ರಿಗೆ, ಇದು ಅವ್ರ ಪರ್ಸ್ನಲ್ ವಿಷಯ, ತಮ್ಮ ಮನೆಯ ವಿಷಯದ. ಅದಕ್ಕೆ ನಾ ಹೆಂಗೆ ಹೇಳೋಕ್ಕಾಗ್ತದೆ? ನಾನಿದರಲ್ಲಿ ಪ್ರವೇಶ ಮಾಡುವುದಿಲ್ಲ, ನಾನು ಇದ್ರ ಬಗ್ಗೆ ಹೇಳೋದಿಲ್ಲ. ಬೇಕಂದ್ರೆ ಓಂ ಮಂಡಳಿಗೆ ಬರ್ರಿ, ಬೇಕಾದ್ರೆ ಬಿಡ್ರಿ, ಬಟ್ ನಾನು ಇವ್ರಿಗೆ ಇದು ಬಿಡಂತ ಹೇಳ್ತಾ ಇಲ್ಲ. ಸಾರ್ ಇಷ್ಟ ಇತ್ತು, ಹೇಗೆ ಸಾಧ್ಯ ಎಂದು ಬಂದು ಜನರಿಗೆ ತಿಳಿಸಿದರು. ಬಾಬಾ ಅವರು ಈ ಪ್ರಕಾರ ಬಂದವರಿಗೆ ಹೇಳಿದರು. ಈಗ ಯೋಚನೆ ಮಾಡುವ ಮಾತೇನೆಂದರೆ, ಮಹಿಳೆಯರಿಗೆ ದಿವ್ಯ ಸಾಕ್ಷಾತ್ಕಾರವಾಯಿತು. ಇದೇನು ವಿಚಾರ ಮಾಡಬೇಕಪ್ಪ ಅಂದ್ರೆ, ಮಹಿಳೆಯರಿಗೆ ದಿವ್ಯ ಸಾಕ್ಷಾತ್ಕಾರ ಆಯಿತು. ಈಶ್ವರೀಯ ಜ್ಞಾನ ಹಾಗೂ ಪವಿತ್ರತೆ ರಸಸ್ವಾದವನ್ನು ಮಾಡುತ್ತಿದ್ದರು. ಎಲ್ಲರೂ ಅನುಭವ ಮಾಡ್ತಿದ್ದರು. ಹಾಗೂ ಅಜ್ಞಾನ ಕಾಲದ ವಿಕಾರ ಜೀವನವನ್ನು ನೋಡಿದ್ದರು. ಮೊದಲು ಅವರು ಅಜ್ಞಾನದಲ್ಲಿ ಇದ್ದರು, ಈಗ ಜ್ಞಾನದಲ್ಲಿದ್ದಾರೆ. ಆ ಜೀವನ ನೋಡಿದರು. ಅವರ ಯಾರು ಹೇಳುವಿಕೆಯಂತೆ ಮತ್ತೆ ವಿಷಯ ವಾಸನೆ ಜೀವನದಲ್ಲಿ ಹೇಗೆ ಪ್ರವೇಶವಾಗುವರು? ಅದಕ್ಕೆ ಬಾಬಾವ್ರು ಇಲ್ಲಿ ಕೇಳ್ತಾರೆ, ಇದನ್ನು ಕಲಿಯುಗನೂ ನೋಡ್ಯಾರ ಅವರು, ಈಗ ಜ್ಞಾನವನ್ನು ನೋಡ್ಕೊಂಡಾರ. ಅವ್ರು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯದ? ಅವರಿಗೆ ಯಾರಾದರೂ ಹೇಳಿದರು ಈ ಮಾತು ವ್ಯರ್ಥವಾಗುತ್ತಿತ್ತು. ಅಂದ್ರೆ ಅದನ್ನ ಹೇಳಿ ನಾವು ವ್ಯರ್ಥ ಆಗ್ತತಿದ್ದು. ಈಗ ಅವರಂತೂ 3 ವರ್ಷಗಳಿಂದ ಗೀತೆ ಭಾವಾರ್ಥದಲ್ಲಿ ಸ್ಥಿತರಾಗಿದ್ದರು. ಅಂದ್ರೆ 3 ವರ್ಷ ಆಯ್ತು ಜ್ಞಾನವನ್ನು ಕೇಳ್ತಿದ್ದರು. ಆದ ಕಾರಣ ಅವರಲ್ಲಿ ಅಪವಿತ್ರತೆ, ನಿಯಮದ ದೃಢತೆಯ ಪಾಲನೆ, ಅಂದ್ರೆ ಪವಿತ್ರತೆ ಬಗ್ಗೆ ಅವರಿಗೆ ದೃಢ ಪಾಲನೆ ಆಗ್ತಾಯಿತ್ತು. ನೋಡಿ, ಜನರಿಗೆ ಚಂಚಲತೆ ಶುರುವಾಯಿತು. ಇದನ್ನು ಬ್ರಹ್ಮಚರ್ಯದಾರ ಅಂಥೇಳಿ ಜನರಿಗೆ ಚಂಚಲತೆ ಶುರುವಾಯಿತು. ಎಲ್ಲರೂ ತಾವು ಇಂಥ ಸತ್ಸಂಗವನ್ನು ಎಂದಿಗೂ ನೋಡಿರಲಿಲ್ಲ. ಅವರಂದರು, ಇಂಥ ಸತ್ಸಂಗ ನಾವೆಲ್ಲಿ ಯಾವ ಸತ್ಸಂಗದಾಗೂ ಹೇಳೋದಿಲ್ಲ ನೀವು ಬ್ರಹ್ಮಚರ್ಯ ಅಂಥೇಳಿ. ಅದಕ್ಕೆ ಬಾಬಾ ಅವರು ಜ್ಞಾನ ಸ್ಪೆಷಲ್ ಅದ. ಹೊರಗಿನವರಿಗೆ ಅವ್ರೇನು ಕಾಮನಾಗಿ ಬಂದು ಭಗವದ್ ಸ್ವಲ್ಪ ಏನಾದ್ರು ಕೇಳ್ಕೊಂಡು ಶಾಸ್ತ್ರ ಹೋಗಿಬಿಡ್ತಾರೆ. ಅಲ್ಲಿ ಏನು ಧಾರಣೆ ಇಲ್ಲ. ಅದಕ್ಕೆ ಜನ ಅಲ್ಲಿ ಭಾಳ ಹೋಗ್ತಾರೆ. ಅದಕ್ಕೆ ಇಲ್ಲಿ ಸ್ವಲ್ಪ ಜನ ಬರ್ತಾರೆ ಎಂದು ಯೋಚನೆ ಮಾಡಿದರು. ಒಂದು ವೇಳೆ ಮಾತೆಯರು ಬ್ರಹ್ಮಚರ್ಯದ ಪಾಲನೆ ಮಾಡಿದರೆ ಸೃಷ್ಟಿಯ ವೃದ್ಧಿ ಹೆಂಗಾಗ್ತದೆ? ಭಾಳ ಜನ ಏನು ಮಾಡಿದ್ರು, ಇಲ್ಲರಿ ಎಲ್ಲರೂ ಬ್ರಹ್ಮಚರ್ಯ ಆದರೆ ಮತ್ತು ಮಕ್ಕಳು ಹೆಂಗೆ ವೃದ್ಧಿ ಹೆಂಗೆ ಸೃಷ್ಟಿ ಬಗ್ಗೆ. ಆದರೆ ಸತ್ಯುಗ ಮತ್ತು ದೇವತೆ ಯುಗದಲ್ಲಿ ಹಾಗೂ ತ್ರೇತಾದಲ್ಲಿ ಈ ರೀತಿ ವಿಕಾರ ಸೃಷ್ಟಿ ಇರುವುದಿಲ್ಲ. ಅದಕ್ಕೆ ಬಾಬಾವ್ರು ಏನು ಹೇಳಿದ್ರು, ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ಇದು ವಿಕಾರ ಇಲ್ಲ, ಯೋಗ ಬಲದಿಂದ ಮಕ್ಕಳು ಹುಡ್ತಾವ ಅಂತ ಹೇಳ್ತಿದ್ರಲ್ಲಿ. ಆದರೆ ಆ ಕಾಲದ ಸತೋಗುಣಿ ಜನರು ಅಥವಾ ದೇವಿ ದೇವತೆಗಳು ಕಾಮ ವಾಸನೆಯ ಹೆಸರು ಸಹ ಇರ್ತಿರಲಿಲ್ಲ. ಸತ್ಯುಗದಲ್ಲಿ ಅದ್ರ ಹೆಸರೇ ಇರಲಿಲ್ಲ. ಈ ಸೃಷ್ಟಿಯಲ್ಲಿ ಮನೋಬಲ ಅಂದರೆ ಬಾಬಾವರು ಪ್ರಯತ್ನ ಮಾಡಿದ್ರು ಅವ್ರು ತಿಳಿಸಿ ಹೇಳಕ್ಕೆ. ನೋಡಪ್ಪ, ಸತ್ಯುಗದಲ್ಲಿ ದೇವತೆಗಳಿದ್ದರು, ಅವರು ಪವಿತ್ರ ಇದ್ದರು, ಅಲ್ಲಿ ಯೋಗ ಬಲದಿಂದ ಮಕ್ಕಳು ಹುಡ್ತಿದ್ದು ಹೇಳಿದ್ರು. ಅವ್ರಿಗೆ ಅರ್ಥ ಆಗಬೇಕಲ್ಲ. ಆಗ ಈ ಸೃಷ್ಟಿ ಮನೋಬಲ ಹಾಗೂ ಪವಿತ್ರತೆ ಬಲ ಎಂದರೆ ಯೋಗ ಬಲದಿಂದ ಜನ್ಮವು ಪಡೆಯುತ್ತಿತ್ತು. ಅಲ್ಲಿ ಹಂಗಿತ್ತು. ಅದೇ ಸೃಷ್ಟಿಯ ಮೇಲೆ ಈಗ ಸ್ಥಾಪನೆ ಆಗುತ್ತಾ ಇದೆ. ಈ ಸೃಷ್ಟಿಯ ಬಗ್ಗೆ ಮನುಷ್ಯರಿಗೆ ತಿಳುವಳಿಕೆ ಇರಲಿಲ್ಲ. ಅಂದರೆ ಬಾಬಾ ಅವರು ಹೇಳೋಕ್ಕೆ ಪ್ರಯತ್ನ ಮಾಡಿದರು, ಬಟ್ ಅವ್ರಿಗೆ ತಿಳುವಳಿಕೆ ಇಲ್ಲ ಅವ್ರ ಹತ್ರ.
ಮತ್ತೊಂದು ಮಾತು, ಇನ್ನೊಂದಾಯಿತು. ಇನ್ನೊಂದು ಮಾತು ಏನು ಹೇಳ್ತಾರೆ ಬಾಬುವರು, ಜನರು ಸತ್ಸಂಗ ನೋಡ್ತಿದ್ದಂತೆ ಈಶ್ವರಿ ಜ್ಞಾನ ಕೊಡುವ ಕಾರ್ಯದಲ್ಲಿ ಮೊದಲು ಮಾತೆಯರು ಅಥವಾ ಕನ್ಯೆಯರೇ ನಿಮಿತ್ತರು. ಓಂ ಶಾಂತಿ ಏನು ಪ್ರಾರಂಭ ಆಗ್ಯದಲ್ಲ, ಅಲ್ಲಿ ಯಾರಪ್ಪ ಅಂದ್ರೆ ಇದುವರೆಗೆ ಜಗತ್ತಿನಲ್ಲಿ 2500 ವರ್ಷದಲ್ಲಿ ಭಕ್ತಿ ಮಾರ್ಗದಲ್ಲಿ ಪುರುಷ ಪ್ರಧಾನ ಜಗತ್ತು, ಅಥವಾ ಒಬ್ಬರು ಸನ್ಯಾಸಿ ಆಗಬೇಕಂದ್ರೆ ಒಬ್ಬ ಪುರುಷನಾಗಬೇಕು ಅಂತ ನೇಮಿತ್ತು. ಕೆಲವೊಂದು ಬೌದ್ಧ ಧರ್ಮದಲ್ಲಿ ಸಹ ಹೇಳ್ತಾರೆ, ಅಲ್ಲಿ ಕೆಲವೊಂದು ಜನ ಅಕ್ಕಂದಿರು ಸಹ ಮಾಡ್ಲಿಕ್ಕೆ ಪ್ರಾರಂಭ ಆಯಿತು ನಿಧಾನವಾಗಿ, ಬಟ್ ಅಲ್ಲಿ ಇರ್ಗೂಡಲಿಲ್ಲ. ಅಂದ್ರೆ ಜಗತ್ತೇನಿದೆ ಅಂದ್ರೆ ಪುರುಷ ಪ್ರಧಾನ ಆಗ್ತದೆ. ನೋಡಿದ್ದ ಪ್ರಕಾರ ಪ್ರತಿಯೊಂದು ಸತ್ಸಂಗದಲ್ಲಿ ಪುರುಷರೇ ಶಾಸ್ತ್ರವನ್ನು ಹೇಳುತ್ತಿದ್ದರು, ಜೊತೆಯಲ್ಲಿ ಕಥೆಯನ್ನು ಓದ್ತಿದ್ದರು. ಮತ್ತೇನು ಮೂರನೇ ಜನರು ಇಲ್ಲಿ ದಿವ್ಯ ಸಾಕ್ಷಾತ್ಕಾರ ನೋಡಿದರು. ಅದು ಜನ ಏನು ಮಾಡಿದರು, ಅಲ್ಲಿ ಸಾಕ್ಷಾತ್ಕಾರ ಆಗ್ತಾಯಿದೆ ನೋಡಿದರು. ಅವರು ತಮ್ಮ ತಮೋಗುಣಿ ಸಂಸ್ಕಾರದ ಕಾರಣ ಹಾಗೂ ಅಶುದ್ಧ ಆಹಾರದ ಸೇವನೆ ಕಾರಣ ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸಾಕ್ಷಾತ್ಕಾರ ಆಯಿತು ಜನರಿಗೆ, ಅಲ್ಲೆಲ್ಲ ಧಾರಣೆ ಆಯಿತು, ಬಟ್ ಅವ್ರಿಗೇನು, ಯಾಕಂದ್ರೆ ಅವ್ರ ಹತ್ರ ಏನಿದೆ ಇಲ್ಲಿ ತಮೋಗುಣಿ ಬುದ್ಧಿ ಅದ. ಅದಕ್ಕೆ ಈ ಪರೀಕ್ಷೆ ಬಂತು. ಅಂದರೆ ಇಲ್ಲಿ ನಾವು ಇಷ್ಟೇ ಅರ್ಥ ಮಾಡ್ಕೋಬೇಕಾಗ್ಯದ, ಪರಿಸ್ಥಿತಿ ಬಾಬುವರು ಪ್ರಾರಂಭದಲ್ಲಿ ಬರ್ತಾವೆ, ಆದರೆ ಯಾರ ದೃಢತೆ ಇರ್ತದೆ, ಯಾರ ಹತ್ರ ಶ್ರೇಷ್ಠ ಸಂಕಲ್ಪ ಇರ್ತದೆ, ಅವ್ರು ಏನು ಮಾಡ್ತಾರಂದ್ರೆ ಅದರಲ್ಲಿ ವಿಜಯ ಆಗ್ತಾರೆ. ಇವೆಲ್ಲ ಪರೀಕ್ಷೆಗಳು ಬಂದು ಇವತ್ತು ಜಗತ್ತನ್ನಿಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಂದ್ರೆ ಇದಕ್ಕೆ ಕಾರಣ ದಾದಿಗಳ ತಪಸ್ಯ, ದಾದಿಗಳು ಯೋಗ, ಬ್ರಹ್ಮ ಬಾಬಾವರ ಸೇವೆ, ಬ್ರಹ್ಮ ಬಾಬಾವರ ತ್ಯಾಗ ಭಾವನೆ. ಅದಕ್ಕೆ ನಾವು ಇಲ್ಲಿ ಒಂದು ಏನು ಕಲಿಬೇಕಪ್ಪ ಅಂದ್ರೆ, ಪರಿಸ್ಥಿತಿ ಬಂದ್ರೂ ಬಾಬಾವರ ಕೈಯನ್ನು ಎಂದೂ ಬಿಡಬಾರ್ದು. ಅದರಿಂದ ನಮಗೆ ಯಾವಾಗಲೂ ಖುಷಿ ಇರ್ತದೆ. ಬಾಬಾವ್ರು ನಮಗೆ ಯಾವಾಗಲೂ ಜೊತೆ ಇರ್ತಾರೆ. ಅದಕ್ಕೆ ಇವತ್ತಿನ ವಿಷಯ ಇದು. ನಾಳೆ ಮತ್ತೆ ನೋಡೋಣ. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.